ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗದಲ್ಲಿ ಭಿನ್ನರಾಶಿಗಳ ಸಂಕಲನದ ವಿಡಿಯೋ ಭಾಗ 1ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋವನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳು ಭಿನ್ನರಾಶಿಗಳನ್ನು ಕೂಡಿಸುವಾಗ ಮತ್ತು ಕಲಿಯುವಾಗ ತುಂಬ ತಪ್ಪುಗಳನ್ನು ಮಾಡ್ತಾರೆ. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಒಂದು ಸರಳವಾದಂತಹ ಒಂದು ಸುಲಭದ ಒಂದು ಭಿನ್ನರಾಶಿಗಳನ್ನು ತೆಗೆದುಕೊಂಡು ಅವುಗಳನ್ನು ಸಂಕಲನ ಮಾಡುವುದರ ಮೂಲಕ ಈ ಒಂದು ಸಂಕಲನ ಕ್ರಿಯೆಯ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ನಾವು ತೆಗೆದುಕೊಳ್ಳತಕ್ಕಂತಹ ಭಿನ್ನರಾಶಿಗಳು 5ನೇ 1 ಮತ್ತು 5ನೇ 3. ಇಲ್ಲಿ ಗಮನಿಸಬಹುದು, ನೀವು ಛೇದಗಳು ಸಮವಾಗಿರತಕ್ಕಂತಹ 2 ಭಿನ್ನರಾಶಿಗಳನ್ನು ತೆಗೆದುಕೊಂಡಿದ್ದೇನೆ. ಈ ಭಿನ್ನರಾಶಿಗಳು ಅಂದಾಗ ಅದನ್ನು ಒಂದು ಆಕೃತಿ ಮೂಲಕ ನಾವು ವಿವರಿಸೋಣ. ಇದು 1 ಅಂತ ತೆಗೆದುಕೊಳ್ಳೋಣ. 1 ತೆಗೆದುಕೊಂಡಾಗ 5ನೇ 1 ಇದನ್ನು 5 ಭಾಗ ಮಾಡಿದಾಗ ಒಂದೊಂದು ಭಾಗ ಕೂಡ 5ನೇ 1 ಭಾಗ ಆಗ್ತದೆ, 5ನೇ 2 ಆಗುತ್ತೆ, 3 ಭಾಗ, 4 ಭಾಗ, ಒಟ್ಟು 5 ಭಾಗ, ಸಮವಾದ 5 ಭಾಗಗಳನ್ನು ನಾವು ಮಾಡಿದ್ದೀವಿ. ಏಕೆಂದರೆ ಛೇದ 5 ಇರೋದ್ರಿಂದ 5 ಸಮಭಾಗಗಳನ್ನು ಮಾಡಬೇಕು. ಇಲ್ಲಿ ಒಂದೊಂದು ಭಾಗವು 5ನೇ 1 ಆಗ್ತದೆ. 2 ಭಾಗವನ್ನು ಒಟ್ಟಿಗೆ ತಗೊಂಡ್ರೆ 5ನೇ 2, 3 ಭಾಗವನ್ನು ಒಟ್ಟಿಗೆ ತಗೊಂಡ್ರೆ 5ನೇ 3, 4 ಭಾಗವನ್ನು ಒಟ್ಟಿಗೆ ತೆಗೆದುಕೊಂಡ್ರೆ 5ನೇ 4, ಹಾಗೂ ಪೂರ್ತಿ ತೆಗೆದುಕೊಂಡ್ರೆ 5ನೇ 5 ಅಂದರೆ 1 ಆಗ್ತದೆ. ಈಗ ನಮ್ಗೆ ಬೇಕಾಗಿರೋದು 5ನೇ 1. 5ನೇ 1 ಅಂದರೆ 5ನೇ 1 ಇಲ್ಲಿ ತಂದಿಡಬೇಕು. ಆನಂತರ ನಮಗೆ ಅದಕ್ಕೆ 5ನೇ 3 ಕೂಡಿಸಬೇಕು. 5ನೇ 3 ಕೂಡಿಸುವಾಗ ಉಳಿದ 3 ಭಾಗವನ್ನು ಅಲ್ಲಿಗೆ ತರೋಣ. 5ನೇ 1, 5ನೇ 2, 5ನೇ 3 ಭಾಗ ಇದು ಒಟ್ಟಿಗೆ ಸೇರಿ 5ನೇ 3 ಆಗ್ತದೆ. ಈಗ ನಾವು ಕೂಡಿಸಿದ್ದು 5ನೇ 1ಕ್ಕೆ 5ನೇ 3 ಕೂಡಿಸಿದಾಗ ಅದು 5ನೇ 4 ಆಗ್ತದೆ. 5ನೇ 4 ಆಗ್ತದೆ. ಬಹಳ ಸುಲಭದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.